ಕೆಲವು ಸಂದರ್ಭಗಳಲ್ಲಿ ನಾವು ಮಾಡಿದಂತಹ ನಿರ್ಣಯಗಳು ಸರಿ ಇರ್ತವೆ. ಆದರೆ ಯಾರಾದರೂ ಬಂದು ಹೇಳಿದಾಗ ನಾವು ಗೊಂದಲಕ್ಕೆ ಒಳಗಾಗ್ತೇವೆ, ಬದಲಾಯಿಸಲಿಕ್ಕೂ ಪ್ರಯತ್ನ ಮಾಡ್ತೇವೆ. ನಾವು ಒಂದು ಸಮಾಜದಲ್ಲಿ ಬದುಕಿದಾಗ ಹಲವಾರು ಜನರು ನಮ್ಮಲ್ಲಿ ಮಾತನಾಡ್ಬೋದು, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಥವಾ ನಮ್ಮ ಕೆಲಸಗಳ ಬಗ್ಗೆ ಅಭಿಪ್ರಾಯವನ್ನು ಹೇಳುವುದು ಸಹಜ. ಅದನ್ನು ಕೇಳಿದಾಗ ನಾವು ಯೋಚಿಸಿ ಆಲೋಚಿಸಿ ಮತ್ತು ನಮಗೆ ಹೇಳತಕ್ಕಂಥವರಿಂದ ಅನುಭವಗಳಿಂದ ತಿಳಿದು ಒಂದು ನಿರ್ಣಯ ಮಾಡಿಕೊಳ್ಬೇಕಾಗ್ತದೆ ವಿನಃ ಯಾರೆಲ್ಲ ಹೇಳಿದರೂ ಆ ಮುಖವಾಗಿ ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದಾದಂಥ ಸ್ವಂತ ನಿರ್ಣಯ ಇರಬೇಕು. ಹೇಳತಕ್ಕದ್ದಕ್ಕೊಂದು ಸಣ್ಣ ಕತೆ. ಒಂದು ರಸ್ತೆ ಅಂಚಿನಲ್ಲಿ ಒಂದು ತರಕಾರಿ ಅವನು ಅಂಗಡಿ ಹಾಕಿದ್ದ. ಒಳ್ಳೆಯ ತರಕಾರಿಗಳು ಅಲ್ಲಿ ಸಿಗ್ತಿದ್ದವು. ಕಷ್ಟಪಟ್ಟು ತರಕಾರಿಯನ್ನು ಮಾರಾಟ ಮಾಡುವಂಥವನು ಇಲ್ಲಿ ಬೇಕಾದ ತರಕಾರಿಗಳು ಸಿಗುತ್ತವೆ ಎಂಬುದಾಗಿ ಬೋರ್ಡ್ ಹಾಕಿದ್ದ. ಅವನು ಒಬ್ಬನು ಬಂದ ಅಲ್ಲಿ, ಏನಯ್ಯ ನೀನು ಬೋರ್ಡ್ ಹಾಕಿದ್ದಿ, ಇಲ್ಲಿ ಬೇಕಾದ ಯಾಕೆ ಬೇಕು, ತರಕಾರಿಗಳು ಸಿಗುತ್ತವೆ ಬರೆದುಬಿಟ್ರೆ ಸಾಕಾಗದೋ ಎಂಬುದಾಗಿ ಪ್ರಶ್ನೆ ಮಾಡಿದೆ. ಅವನು ಹೋದ ತಕ್ಷಣವೇ ಇವನು ತನ್ನ ಬೋರ್ಡನ್ನು ಬದಲಾಯಿಸಿ ಇಲ್ಲಿ ತರಕಾರಿಗಳು ಸಿಗುತ್ತವೆ ಎಂಬುದನ್ನೇ ಇಟ್ಟ. ಸ್ವಲ್ಪ ಸಮಯ ಕಳೀತು, ಮತ್ತೆ ಯಾರೋ ಒಬ್ಬರು ಬಂದ. ಏನಯ್ಯ ಮಾರಾಟಕ್ಕಿದೆ, ಇಷ್ಟು ಬರೆದ್ರೆ ಸಾಕಲ್ಲ, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ನೀನು ಮಾರಾಟ ಮಾಡ್ತೀಯ ಎಂಬುದೇ ಗೊತ್ತಾಗ್ತದೆ ಜನರಿಗೆ. ತರಕಾರಿ ಹೇಳಿ ಮತ್ತೆ ಹೇಳಬೇಕು ಅವನು ಇಲ್ಲವಲ್ಲ ಅಂದಾಗ ಹೋದ ನಂತರ ಅವನು ಆಲೋಚನೆ ಮಾಡಿದ. ಹೌದಲ್ಲ, ಹಾಗೇ ಮಾಡ್ದ. ನಂತರದಲ್ಲಿ ಮತ್ತೊಬ್ಬನು ಬಂದ. ಅಲ್ಲೋ, ಇಲ್ಲಿ ಮಾರಾಟಕ್ಕಿದೆ ಅಂಥೇಳಿ ಯಾಕೆ ಹಾಕ್ತೀನಿ, ನೀನು ನಿನ್ನನ್ನು ನೋಡಿದ ಕೂಡಲೇ ಇಲ್ಲಿ ತರಕಾರಿಗಳು ನೀನು ಕುಳಿತಂತಹ ಭಂಗಿ ವ್ಯಾಪಾರಕ್ಕಿದ್ದೀಯಾ ಎಂಬುದಾಗಿ ಎಲ್ಲರಿಗೂ ತಿಳಿಯುತ್ತದೆ, ಅದು ಯಾಕೆ ಎಂಬುದಾಗಿ ಕೇಳಿದ. ಆಗಲೂ ಸಹಿತ ಇವನು ಮತ್ತೆ ಆ ಶಬ್ದವನ್ನು ತೆಗೆದು ಆಗ ಬೋರ್ಡಲ್ಲಿ ಕಾಣೆಯಾಗುವ ಹಾಗೆ ಆಯಿತು. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬನು ಅಲ್ಲಿ ಬಂದ. ಏನೇ ಇಷ್ಟೆಲ್ಲ ತರಕಾರಿ ಮಾರಾಟ ಮಾಡ್ತಾ ಇದ್ದಿ, ಒಳ್ಳೊಳ್ಳೆ ತರಕಾರಿಗಳನ್ನು ಇಟ್ಟಿದ್ದಿ, ಸಾರ್ವಜನಿಕರು ಭಾಳ ಜನ ಬರ್ತಾರೆ, ಒಂದು ಬೋರ್ಡ್ ಇಟ್ಕೊಳ್ಬಾರ್ದ ನೀನು, ತರಕಾರಿ ವ್ಯಾಪಾರಿ ಅಥವಾ ತರಕಾರಿ ಮಾರಾಟ ಮಾಡಲಾಗುವುದು ಅಂದಾಗ ಅವನಿಗೆ ಆಗ ತಲೆನೋವಾಯಿತು. ಏನು ಮಾಡಬೇಕು ಇದು ಎಂಬುದಾಗಿ ಆಗ ಅಲ್ಲೇ ಬಂದಂತಹ ತನ್ನ ಗೆಳೆಯನಲ್ಲಿ ಪ್ರಶ್ನೆ ಮಾಡ್ತಾನೆ. ಏನು ಮಾಡೋದು ಮಾರಾಯ, ಇಷ್ಟೆಲ್ಲ ಆಯಿತು, 10 ಸರಿ ಬದಲಾವಣೆ ಮಾಡಿದೆ ನಾನು, ಆದರೂ ಸಹಿತ ಈಗ ಈ ರೀತಿ ಹೇಳ್ತಾ ಇದ್ದಾರಲ್ಲ. ಆಗ ಅವನು ಹೇಳ್ತಾನೆ, ನೋಡು, ನೀನು ಮೊದಲು ಮಾಡಿದಂಥ ಬೋರ್ಡು ಸರಿಯಾಗಿತ್ತು, ಯಾರೋ ಒಬ್ಬನ ಮನಸ್ಸಿಗೆ ಬದಲಾವಣೆ ಕಾಣಿತ್ತು, ಹಾಗೆ ಮಾಡಬೇಕು ಅಂತೇಳಲ್ಲ. ಅವನು ಒಳ್ಳೆಯ ಉದ್ದೇಶದಿಂದಲೂ ಹೇಳ್ಬೋದು, ಹೇಗೂ ಹೇಳಿರ್ಬೋದು. ಆದರೆ ನಾವು ಮಾಡಿದಂಥದ್ದು ಸರಿ ಎನ್ನುವುದು ನಮಗೆ ನಿರ್ಣಯ ಇರಬೇಕು. ಮಾಡುವಾಗ 4 ಜನರಿಗೆ ಕೇಳಿ, ತಿಳಿದವರಲ್ಲಿ ಕೇಳಿ ಮಾಡಬೇಕು ವಿನಃ ಯಾರೆಲ್ಲ ಹೇಳಿದಾಗಲೂ ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಒಂದು ನೀತಿಕತೆ, ತಿಳಿದುಕೊಳ್ಬೇಕು, ನಮ್ಮಲ್ಲಿ ನಿರ್ಣಯ ಇರಬೇಕು. ನಮಸ್ಕಾರಗಳು.